ಯುಗಾದಿ ಹಬ್ಬದ ಅಂಗವಾಗಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ರವರು ಹಾಗೂ ಅವರ ಪುತ್ರ ಎಂಟಿಬಿ ನಿತೀಶ್ ಪುರುಷೋತ್ತಮರವರ ನೇತೃತ್ವದಲ್ಲಿ ಸುಮಾರು 5,000 ಬಡ ಜನರಿಗೆ ಯುಗಾದಿ ಹಬ್ಬದ ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡಿದರು. ಹೌದು, ಮಹದೇವಪುರ ಕ್ಷೇತ್ರದ ಗರುಡಾಚಾರ್ಪಾಳ್ಯದ ತಮ್ಮ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಯುಗಾದಿ ಹಬ್ಬದ ಕಿಟ್ಗಳ ವಿತರಣೆ ಸಂದರ್ಭದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಬಡ ಜನರಿಗೆ ಯುಗಾದಿ ಹಬ್ಬದ ಆಹಾರ ಪದಾರ್ಥಗಳಾದ ಅಡುಗೆ ಎಣ್ಣೆ, ಬೆಲ್ಲ, ಮೈದಾ, ಬೇಳೆ ಸೇರಿದಂತೆ ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಬಳಿಕ ಎಂಟಿಬಿ ನಾಗರಾಜು ಪುತ್ರ ನಿತೀಶ್ ಪುರುಷೋತ್ತಮ್ ಮಾತನಾಡಿ, ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷದ ಯುಗಾದಿ ಹಬ್ಬಕ್ಕೆ ಎಂಟಿಬಿ ನಾಗರಾಜುರವರ ನೇತೃತ್ವದಲ್ಲಿ ನಮ್ಮ ಕುಟುಂಬದಿಂದ ಹಾಗೂ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಎಣ್ಣೆ, ಬೆಲ್ಲ, ಮೈದಾ, ಬೇಳೆ ಸೇರಿದಂತೆ ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಇಲ್ಲಿ ಕಾವೇರಿ ನಗರ, ಗರುಡಾಚಾರ್ಪಾಳ್ಯ, RHB ಕಾಲೋನಿ, ಅಂಬೇಡ್ಕರ್ ನಗರ ಸೇರಿದಂತೆ ಸುತ್ತಮುತ್ತಲಿನ ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ವಿತರಣೆ ಮಾಡಿದ್ದೇವೆ ಎಂದರು. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಈ ದಿನ ಪ್ರತಿ ವರ್ಷದಂತೆ ಪ್ರತಿ ಯುಗಾದಿಗೆ MTB ನಾಗರಾಜನವರ ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲ ಊರಿನ ಮುಖಂಡರ ಒಂದು ಸಮ್ಮುಖದಲ್ಲಿ ಇವತ್ತು ಕಾವೇರಿ ಗರುಡಾಚಾರ್ಪಾಳ್ಯ, ಕಾವೇರಿ ನಗರ, RHB ಕಾಲೋನಿ, ಅಂಬೇಡ್ಕರ್ ನಗರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಇವತ್ತು ಫುಡ್ ಕಿಟ್ ವಿತರಣೆ ಹಬ್ಬದ ಪ್ರಯುಕ್ತ 1 kg ಬೆಲ್ಲ, 1 kg ಮೈದಾ, 1 kg ಅರ್ಧ ಲೀಟ್ರ್ ಎಣ್ಣೆ, 1 kg ಬೇಳೆಯನ್ನು ಕೊಟ್ಟು ಜನರಿಗೆ ಹಬ್ಬವನ್ನು ಆಚರಣೆ, ಅವ್ರ ಜೊತೆಗೆ ನಾವು ಕೂಡ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀರಿ. ಈ ವಾಡಿಕೆ ಸತತವಾಗಿ ಒಂದು 10 ವರ್ಷದಿಂದ ಈ ವಾಡಿಕೆ ನಡ್ಕೊಂಡು ಬರ್ತಾ ಇದೆ. ಅದೇ ಒಂದು ವಾಡಿಕೆಯನ್ನು ಮುಂದುವರಿಸ್ಕೊಂಡು ನಾವು ಹೋಗ್ತಾ ಇದ್ದೀರಿ. ಇಲ್ಲ, ಉಗಾದಿ ಕೊಡ್ತೀರಿ, ಆಮೇಲೆ MTB ನಾಗರಾಜನ ಹುಟ್ಟುಹಬ್ಬದ ಪ್ರಯುಕ್ತ ಅವಾಗ ಏನಾದರೂ ನಾವು ಕೊಡ್ತೀರಿ. ಮತ್ತೊಮ್ಮೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ರೀತಿಯಾಗಿ ಉಗಾದಿ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಳಿಕ ಆಹಾರ ಪದಾರ್ಥಗಳ ಕಿಟ್ಟನ್ನು ಪಡೆದ ಮಹಿಳೆಯರು ಮಾತನಾಡಿ, ನಮಗೆ ಎಂಟಿಬಿ ನಾಗರಾಜುರವರು ಪ್ರತಿ ಹಬ್ಬಕ್ಕೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಹುಟ್ಟುಹಬ್ಬಕ್ಕೂ ಸಹ ದಿನಸಿ ಪದಾರ್ಥಗಳನ್ನು ನೀಡುತ್ತಾರೆ. ಅವರಿಗೆ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದರು. ಕಾವೇರಿ ನಗರ ಸರ್ಸಮ್ಮ MTBಗಳು ಬೇಳೆ, ಎಣ್ಣೆ, ಅಕ್ಕಿ ಎಲ್ಲ ಕೊಡ್ತಾರೆ. ಉಗಾದಿ ಹಬ್ಬದ ದಿನ ಕೊಡ್ತಾರೆ, ವರ್ಷ ಕೊಡ್ತಾರೆ. ಇಲ್ಲ, ದೀಪಾವಳಿಗೆ ಏನು ಬಟ್ಟೆ ಕೊಡ್ತಾರೆ, ಇವಾಗ ಉಗಾದಿಗೆ ಕೊಡ್ತಾರೆ ಬೇಳೆ, ಎಣ್ಣೆ ಎಲ್ಲ. ಅಕ್ಕಿ ಕೊಡ್ತಾರೆ, ಅಕ್ಕಿ ಬೇಳೆ ಕೊಡ್ತಾರೆ. ಬೇಳೆ, ಎಣ್ಣೆ, ಬೆಲ್ಲ, ಮೈದಾ. ಹಬ್ಬಕ್ಕೆ ಹಬ್ಬದ ಸಾಮಾನು ಕೊಡ್ತಾರೆ, ದೀಪಾವಳಿಗೆ ಹಬ್ಬದ ಸಾಮಾನು ಕೊಡ್ತಾರೆ, ತಿರ್ಗಿ ಅವ್ರ ಬರ್ತ್ಡೇಗೆ ಬಟ್ಟೆ ಕೊಡ್ತಾರೆ. ಚೆನ್ನಾಗಿರಲಿ, ಅವ್ರು 100 ವರ್ಷ ಚೆನ್ನಾಗಿರ್ಬೇಕು. MTB ಏನೋ ಪರವಾಗಿಲ್ಲ, ಪಾಪ ಚೆನ್ನಾಗಿರಲಿ, ಅವರು ಚೆನ್ನಾಗಿರ್ಬೇಕು, ನಾವು ಅವರು ನಮ್ಮನ್ನು ಕೊಡ್ತಾರೆ. ನಮ್ಮ ಕಾವಿನವರು ಸುಮಾರು ವರ್ಷದಿಂದ ಕೊಡ್ತಾ ಇದ್ದಾರೆ. ಉಗಾದಿ ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀವಿ. ವರ್ಷ ಕೊಡ್ತಾರೆ. ಎಣ್ಣೆ, ಬೇಳೆ, ಅಕ್ಕಿ ಎಲ್ಲ ಕೊಡ್ತಾರೆ. ನಾಗರಾಜ್ ಅಂತ, ಕಾವೇರಿ ನಗರ. ಆದರೆ MTB ಅಣ್ಣವರು ವರ್ಷ ದೀಪಾವಳಿಗಿರ್ಬೋದು, ಬರ್ತ್ಡೇಗಿರ್ಬೋದು, ಪ್ರತಿ ಇದಕ್ಕೂ ಊಟ ಮತ್ತು ಈ ಒಂದು ಹಬ್ಬ ಸಾಮಗ್ರಿಗಳ ಇದ್ರ ಬಗ್ಗೆ ವರ್ಷನೂ ಆಗಲಿ, ವರ್ಷಕ್ಕೆ 3-4 ಟೈಮ್ ಅವರು ಬಡವರಿಗೆ ಒಂದು ಅಕ್ಕಿ, ಬೇಳೆ, ಬೆಲ್ಲ, ದೀಪಾವಳಿ ಟೈಮಲ್ಲಿ ಎಣ್ಣೆ, ದೀಪಾವಳಿಗೆ ಏನು ಸಾಮಗ್ರಿ ಬೇಕೋ ಆ ಹಬ್ಬಕ್ಕಾಗಂಥದ್ದು ಕೊಡ್ತಾರೆ. ಅವ್ರ ಬರ್ತ್ಡೇಗೆ ಸಾಕಷ್ಟು ಬಡವರಿಗೆ ಬಟ್ಟೆ ದಾನ ಮಾಡ್ತಾರೆ. ಅವರು ಒಂದು ದಾರುಣ ಶೂರಕರ್ಣ ಅಂತ ಇವತ್ತು ಈ ಭಾಗದಲ್ಲಿ ಹೆಸರಾಗಿದ್ದಂಥ ಒಂದು ವ್ಯಕ್ತಿ ನಮ್ಮ MTB ಅಣ್ಣವರು. ಒಟ್ಟಾರೆ MTB ನಾಗರಾಜುರವರ ಕುಟುಂಬದಿಂದ ಪ್ರತಿ ಹಬ್ಬಕ್ಕೂ ಆಹಾರ ಪದಾರ್ಥಗಳನ್ನು ನೀಡುತ್ತಿದ್ದು ಬಡವರ ಪಾಲಿಗೆ ದೇವರಾಗಿದ್ದಾರೆ ಎಂದರೆ ತಪ್ಪಾಗಲಾರದು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.